ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿಗೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಡಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಆಗಿ ಪದಗ್ರಹಣ ಮಾಡಲಿರುವ ಹಿನ್ನೆಲೆ ಹುಟ್ಟೂರಿಗೆ ಭೇಟಿ ಕೊಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿಗೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಡಲಿರುವಂತದ್ದು. ಭೇಟಿ ನೀಡಿ ವಿಶೇಷ ಪೂಜೆ ಮಾಡಿ ತಂದೆ ಮತ್ತು ಅಜ್ಜಿಯ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ದೊಡ್ಡಾಲಹಳ್ಳಿಗೆ ಭೇಟಿಯನ್ನ ಕೊಡಲಿದ್ದಾರೆ ಡಿಕೆ ಶಿವಕುಮಾರ್. ಅಲ್ಲಿ ತಾಯಿಯ ಆಶೀರ್ವಾದ ಪಡೆದು ನಂತರ ತಂದೆ ಮತ್ತು ಅಜ್ಜಿಯ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಗ್ರಾಮದ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ ಮಾಡೋ ಹಿನ್ನೆಲೆ ಭೇಟಿ ಕೊಡಲಿದ್ದಾರೆ ಹುಟ್ಟೂರಿಗೆ ಡಿಕೆ ಶಿವಕುಮಾರ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹುಟ್ಟೂರಿಗೆ ಭೇಟಿ ಕೊಡಲಿದ್ದಾರೆ. ತಾಯಿಯ ಆಶೀರ್ವಾದ ಪಡೆದು ತಂದೆ ಮತ್ತು ಅಜ್ಜಿಯ ಸಮಾಧಿಗೆ ಪೂಜೆ ಸಲ್ಲಿಕೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಕನಕಪುರ ನಗರದ ಕೆಂಕೇರಮ್ಮ, ಸಾತನೂರಿನ ಕಬ್ಬಾಳಮ್ಮ ತಾಯಿಗೂ ಪೂಜೆ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಬೆಳಗ್ಗೆ 6:30ಕ್ಕೆ ಡಿಕೆ ಶಿವಕುಮಾರ್ ಆಗಮಿಸ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರನ್ನ ತಲುಪ್ತಾರೆ. ದೊಡ್ಡಾಲಹಳ್ಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಗುವ ಕನಸು ಈಡೇರುತ್ತೆ. ಈ ಸಲುವಾಗಿ ಹುಟ್ಟೂರಿಗೆ ಭೇಟಿ ನೀಡಿ ತಾಯಿಯ ಆಶೀರ್ವಾದವನ್ನ ಪಡ್ಕೊಂಡು ತಂದೆ ಮತ್ತು ಅಜ್ಜಿಯ ಸಮಾಧಿಗೆ ಪೂಜೆ ಸಲ್ಲಿಕೆ ಮಾಡುವ ಹಿನ್ನೆಲೆ ಹುಟ್ಟೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಿಂದ, ರಾಮನಗರದಿಂದ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸತೀಶ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಿಕೆಶಿ ಭೇಟಿ ಕೊಡ್ತಾ ಇದ್ದಾರೆ. ತಮ್ಮ ಹುಟ್ಟೂರಿಗೆ ಪೂಜೆ ಸಲ್ಲಿಕೆ ಮಾಡ್ತಾರೆ. ಅಲ್ಲಿನ ಸಿದ್ಧತೆ ಹೇಗಿದೆ? ಅಲ್ಲಿ ಜನರ ರಿಯಾಕ್ಷನ್ ಹೇಗಿದೆ? ಖಂಡಿತವಾಗ್ಲೂ ವೀಣಾ, ಇವತ್ತು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಈಗಾಗಲೇ ವೇದಿಕೆ ಸಿದ್ಧವಾಗಿದೆ. ಪದಗ್ರಹಣಕ್ಕೂ ಮುಂಚೆ ಒಂದು ಪ್ರಮಾಣ ವಚನ ಸ್ವೀಕರಿಸುವುದಕ್ಕೂ ಮೊದಲು ಅವರ ಹುಟ್ಟೂರಿಗೆ ಹೋಗಿ ಅಲ್ಲಿ ಅವರ ತಂದೆಯ ಸಮಾಧಿಗೆ ಒಂದು ನಮಸ್ಕಾರ ಮಾಡಿ, ಅದರ ಜೊತೆಗೆ ಕೋಡಿಹಳ್ಳಿಯಲ್ಲಿರುವಂಥ ಅವರ ತಾಯಿಯವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದು, ಅದಾದ ನಂತರ ಸಾತ್ನೂರಿನ ಶಕ್ತಿ ದೇವತೆ ಆಗಿರುವಂತಹ ಒಂದು ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ನಂಬಿರುವಂಥ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾರೆ. ಅದರ ಜೊತೆಗೆ ಕನಕಪುರ ಪಟ್ಟಣದಲ್ಲೇ ಇರುವಂಥ ಡಿ ಕೆ ಶಿವಕುಮಾರ್ ಅವರ ಒಂದು ಮನೆ ದೇವತೆಯಾದಂತಹ ಕೆಂಕೇರಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸ್ತಾರೆ. ಅದಾದ ನಂತರ ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಒಂದಷ್ಟು ಕಾರ್ಯಕರ್ತರಿಗಾಗಲೇ ಅವ್ರಿಗೂ ತಿಳಿಸಿದ್ದಾರೆ. ಮತ್ತು ಕನಕಪುರದಲ್ಲಿರುವಂಥವ್ರಿಗೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಕೂಡ ಈಗಾಗಲೇ ಆಗಿದೆ. ಮತ್ತು ಕನಕಪುರ ರೋಡ್ನಲ್ಲಿರುವಂತಹ ಕಗಲಿಪುರ ಸ್ಟೇಷನ್ ಇರ್ಬೋದು, ಪೊಲೀಸ್ ಮತ್ತು ಹಾರವಳ್ಳಿ ಈ ರಸ್ತೆಯಲ್ಲಿ ಬರುವಂಥ ಎಲ್ಲ ಪೊಲೀಸ್ನವ್ರಿಗೂ ಕೂಡ ಈಗ ಆಲ್ರೆಡಿ ಒಂದು ಸೂಚನೆ ಕೂಡ ಸಿಕ್ಕಿದೆ. ಅಲರ್ಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಹೋಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸದಾಶಿವನಗರ ನಿವಾಸದಿಂದ ನೇರವಾಗಿ ಕನಕಪುರಕ್ಕೆ ಬಂದು ಮೊದಲು ಕೋಡಿಹಳ್ಳಿ ನಿವಾಸಕ್ಕೆ ಹೋಗಿ ಅಲ್ಲಿ ಅವರ ತಾಯಿ ಸದ್ಯಕ್ಕೆ ಕೋಡಿಹಳ್ಳಿ ನಿವಾಸದಲ್ಲಿ ವಾಸವಾಗಿರುವಂಥದ್ದು, ಅಲ್ಲಿಗೆ ಹೋಗಿ ಅದಾದ ನಂತರ ಒಂದು ದೊಡ್ಡ ಹಾಲಹಳ್ಳಿ ಅಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಹುಟ್ಟೂರು, ಅವರ ನಿವಾಸದ ಹಿಂಭಾಗದಲ್ಲೇ ಇರುವಂತಹ ಅವರ ತಂದೆಯವರ ಸಮಾಧಿಗೆ ನಮಸ್ಕಾರ ಮಾಡಿ, ಅದಾದ ನಂತರ ಸಾತ್ನೂರಿಗೆ ಹೋಗಿ ನಂತರ ಕನಕಪುರಕ್ಕೆ ಬಂದು ಅಲ್ಲಿ ಮನೆ ದೇವತೆಗೆ ಒಂದು ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನೇರವಾಗಿ ಕನಕಪುರಕ್ಕೆ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು. ವೀಣಾ, ಸತೀಶ್, ಇನ್ನು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತಮ್ಮ ಹುಟ್ಟೂರಿನಿಂದ ಯಾರನ್ನಾದ್ರೂ ಆಹ್ವಾನಿಸಿದಾರ ಡಿಕೆಶಿ? ಸಾಕಷ್ಟು ಜನರಿಗೆ ಈಗ ಆಲ್ರೆಡಿ ಅಲ್ಲಿಗೆ ಹುಟ್ಟೂರಿನ ಸ್ನೇಹಿತರು ಇರ್ಬೋದು, ಮತ್ತು ಕನಕಪುರ ಟೌನ್ನಲ್ಲಿರುವಂಥ ಅವರ ತಾಯಿಯ ಊರು ಆದಂಥ ಅಲ್ಲಿರುವಂಥ ಅವರು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನ ಶುರುವಾಗಿದ್ದೆ ಅಲ್ಲಿ. ಅವರ ಸೋದರ ಮಾವನ ಜೊತೆಯಲ್ಲಿ ಬೆಳೆದಿದ್ದಂಥ ಡಿ ಕೆ ಶಿವಕುಮಾರ್ ಅವರ ಸೋದರ ಮಾವನು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಪಳಗಿದ್ದಂಥವರು. ಸೊ ಅವರು ರಾಜಕೀಯದಲ್ಲಿ ಆರಂಭದಲ್ಲಿ ಅವರ ಸೋದರ ಮಾವನನ್ನು ನೋಡಿ ಬೆಳೆದಿದ್ದಂಥ ಡಿ ಕೆ ಶಿವಕುಮಾರ್ ಅವರ ಸೋದರ ಸಂಬಂಧಿಗಳಿಗೂ ಸಾಕಷ್ಟು ಜನರಿಗೆ ಒಂದು ಆಹ್ವಾನ ಹೋಗಿದೆ. ಅದರ ಜೊತೆಗೆ ಕನಕಪುರ ಪಟ್ಟಣದಲ್ಲಿರುವಂಥ ಬಹುತೇಕರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥ ಮಾಹಿತಿ ಕೂಡ ಹೋಗಿರುವಂಥದ್ದು. ಒಟ್ಟಾರೆಗೆ ಕನಕಪುರದಲ್ಲಿ ಅಲ್ಲಿ ಎಷ್ಟು ಜನರಿಗೆ ಆಸನಕ್ಕೆ ವ್ಯವಸ್ಥೆ ಇದೆ, ಅದಕ್ಕೆ ಬೇಕಾದಂಥ ಶ್ರೀಮಂತಿಯುವಂಥ ಜನರಿಗೆ ಒಂದು ಆಹ್ವಾನವಾಗಿದೆ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಏನಿವತ್ತು ನೂತನ CM ಆಗಿ ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದಾದ ನಂತರ 7ನೇ ತಾರೀಕು ಕೂಡ ಕನಕಪುರ ಪಟ್ಟಣಕ್ಕೆ ಒಂದು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಇಡೀ ಕನಕಪುರವನ್ನೇ ಒಂದು ಸುತ್ತುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. 22 ಒಂದು ಪಾಯಿಂಟ್ಗಳನ್ನು ಗುರುತು ಮಾಡ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಅವರು ಯಾವ್ಯಾವ ಜಾಗಕ್ಕೆ ಹೋಗಬೇಕು ಅನ್ನುವಂಥ ಎಲ್ಲ ಮಾಹಿತಿಯನ್ನು ಈಗ ಆಲ್ರೆಡಿ ಒಂದು ಕಲೆಕ್ಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಒಂದು ತಿಳಿಸಿದ್ದಾರೆ. ಅಲ್ಲಿನ ಎಲ್ಲ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಜೂನ್ 7ನೇ ತಾರೀಕು ಬರುವ ಭಾನುವಾರ ಕನಕಪುರ ಪ್ರವಾಸವನ್ನು ಹಮ್ಮಿಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಇವತ್ತು ಯಾರ್ಯಾರಿಗೆ ಭೇಟಿಯಾಗೋದಕ್ಕೆ ಯಾರ್ಯಾರು ಬರೋದಕ್ಕೆ ಸಾಧ್ಯವಾಗೋದಿಲ್ಲ, ಅವತ್ತು ನೇರವಾಗಿ ಕನಕಪುರಕ್ಕೆ ಬಂದು ತಮ್ಮ ಎಲ್ಲ ಕಾರ್ಯಕರ್ತರನ್ನು, ತಮ್ಮ ಎಲ್ಲ ನಾಯಕರುಗಳನ್ನು ಭೇಟಿ ಮಾಡೋದಕ್ಕೆ ಈಗ ಆಲ್ರೆಡಿ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ತಯಾರಿ ಕೂಡ ಆಗಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಸತೀಶ್ ಮಾಹಿತಿಗೆ. ಬೆಂಗಳೂರಲ್ಲಿ ಡಿಕೆಶಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ.
ಲೋಕಭವನದ ರಸ್ತೆಯಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ರಾಜ್ಯದಲ್ಲಿ ಇನ್ಮುಂದೆ ಡಿಕೆಶಿ ಪರ್ವ ಶುರುವಾಗಲಿದೆ. ಲೋಕಭವನ ರಸ್ತೆ, ಚಾಲುಕ್ಯ ಸರ್ಕಲ್ ಸುತ್ತಮುತ್ತ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ಲೋಕಭವನ ರಸ್ತೆಯಲ್ಲಿ ಎರಡೂ ಕಡೆ ಬೃಹತ್ ಎಲ್ಇಡಿ ಸ್ಕ್ರೀನ್ಗಳನ್ನು ಕೂಡ ಅಳವಡಿಸಲಾಗಿದೆ. ಕಾರ್ಯಕರ್ತರು ಬೆಂಬಲಿಗರ ವೀಕ್ಷಣೆಗಾಗಿ ಎಲ್ಇಡಿ ಸ್ಕ್ರೀನ್ ಅಳವಡಿಸಲಾಗಿದೆ. ಪಕ್ಷ ನಿಷ್ಠ ಡಿಕೆಶಿ ಪದಗ್ರಹಣಕ್ಕೆ ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇರುವಂತದ್ದು. ಈ ಹಿನ್ನೆಲೆ ಲೋಕಭವನ ರಸ್ತೆ ಕಂಗೊಳಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ, ಎಲ್ಇಡಿ ಸ್ಕ್ರೀನ್ಗಳನ್ನು ಅಳವಡಿಸಲಾಗಿದೆ. ಕಾರ್ಯಕರ್ತರು ಮತ್ತು ಬೆಂಬಲಿಗರ ವೀಕ್ಷಣೆಗಾಗಿನೇ ಎಲ್ಇಡಿ ಸ್ಕ್ರೀನ್ಗಳನ್ನು ಅಳವಡಿಸಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ರಾಜಕೀಯ ಹಾದಿಯನ್ನು ನೋಡೋದಾದ್ರೆ 1980ರಲ್ಲಿ NSUI ಸಂಘಟನೆಗೆ ಸೇರ್ಪಡೆ ಆಗ್ತಾರೆ. ನಂತರ 1981ರಲ್ಲಿ NSUI ಬೆಂಗಳೂರು ಘಟಕದ ಅಧ್ಯಕ್ಷರಾಗ್ತಾರೆ. 1985ರಲ್ಲಿ ಮೊದಲ ಬಾರಿಗೆ HDD ವಿರುದ್ಧ ಪೈಪೋಟಿಗೆ ನಿಲ್ತಾರೆ, HD ದೇವೇಗೌಡರ ವಿರುದ್ಧ. 1985ರಲ್ಲಿ ಸಾತನೂರಿನಿಂದ HD ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿರುವಂಥದ್ದು. 1987ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. 1989ರಲ್ಲಿ ಸಾತನೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಡಿಕೆಶಿ ರಾಜಕೀಯ ಹಾದಿ ಇದು. ಡಿಕೆ ಶಿವಕುಮಾರ್ರ ಬಹು ವರ್ಷಗಳ ಕನಸು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನನಸಾಗುವಂತ ಹೊತ್ತಿದೆ.